ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಚುರುಮುರಿ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ 1 ಸೇರಷ್ಟು ಚುರುಮುರಿ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಂಥ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು, 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳು ಇದಕ್ಕೆ ಬೇಕಾಗುತ್ತೆ. ಮತ್ತು ಇದು ಕೂಡ ಕ್ರಿಸ್ಪಿ ಇರುತ್ತೆ ವಡೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ತಿಂದು ನೋಡಿರಿ. ಮತ್ತು ಬೇಗ ಕ್ವಿಕ್ಕಾಗಿ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ ಇದು. ನಾವು ಬೇಗನೆ ದಿಢೀರಂತ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ನಾನು ಚುರುಮುರಿನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ನಾನು ಒಂದು 5 ನಿಮಿಷ ನೀರಲ್ಲಿ ಹಾಕಿ ನೆನೆಸಿಡಿ, ಅಂದರೆ ಚೆನ್ನಾಗಿ ಬರುತ್ತೆ. ಇದು ಮೆತ್ತಗೆ ನೆನಿಬೇಕು ಅದರಲ್ಲಿ ನೀರಲ್ಲಿ. ಒಂದು 5 ನಿಮಿಷ ನೆನೆಸಿದ ಮೇಲೆ ನೀರು ಬಸ್ತು ತೆಗೆದಿಟ್ಕೊಂಡ್ಬಿಡ್ರಿ ಮಂಡಾಳನ್ನ. ನೋಡಿರಿ, ಈ ಥರ ಮೆತ್ತಗೆ ನೆಂದಿರಬೇಕು. ನಿಮಗೆ ಬೇಕಾದರೆ ಇದನ್ನು ನೀವು ಮಿಕ್ಸಿ ಹಾಕ್ಕೊಳ್ರಿ. ನಾನಿಲ್ಲಿ ಕೈಲೇ ಸ್ಮ್ಯಾಶ್ ಮಾಡ್ತೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಖಾರ, ಆಮೇಲೆ ಜೀರಿಗೆ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ನಲ್ಲ ಅದನ್ನು ಇದರಲ್ಲಿ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ಇದನ್ನು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಮಿದ್ಕೊಳ್ರಿ ಹಿಟ್ಟು. ಮಂಡಾಳು ನೆಂದಿರುತ್ತಲ್ವ, ಹಾಗಾಗಿ ಈಸಿಯಾಗಿ ಅದು ಮೆತ್ತಗಾಗುತ್ತೆ. ಇಲ್ಲಾಂದರೆ ನೀವು ಇನ್ನೂ ಈಸಿ ಆಗಬೇಕಂದ್ರೆ ಮಿಕ್ಸರ್ ಹಾಕ್ಕೋಬೋದು. ಇಲ್ಲಿ ನೋಡ್ರಿ, ನಾನು ನಿಮಗೆ ಮೊಸರು ಹಾಕೋದನ್ನು ತೋರ್ಸೋದು ಮರೆತುಬಿಟ್ಟೆ. ಮೊಸರು ಹಾಕಿ ನಾದ್ಕೊಳ್ರಿ. ಒಂದು ಸ್ವಲ್ಪ ಮೊಸರು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಹಾಕಿದ್ದೀನಿ, ಬಟ್ ಅದನ್ನ ತೋರ್ಸೋಕ್ಕೆ ಮರೆತುಬಿಟ್ಟೆ. ಈ ಹದಕ್ಕೆ ನಾದ್ಕೊಳ್ರಿ. ಮೊಸರು ಹಾಕಿ ನಾದಿ ಸ್ಮ್ಯಾಶ್ ಮಾಡಿ ಮಾಡಿರಿ. ಈಗ ನೋಡಿರಿ, ಹಿಟ್ಟನ್ನು ಈ ಥರ ಉಂಡೆಗಳನ್ನಾಗಿ ಮಾಡಿ ಸ್ವಲ್ಪ ತಟ್ಟಿಬಿಟ್ಟು ಮಧ್ಯದಲ್ಲಿ ಹೋಲ್ ಹಾಕಿ ವಡೆ ಆಕಾರದಲ್ಲಿ ಮಾಡಿಕೊಡ್ರಿ. ನೋಡಿರಿ, ನಾನು ತೋರಿಸ್ತೀನಿ. ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ತಟ್ಟಿಬಿಟ್ಟು ಮಧ್ಯದಲ್ಲಿ ಹೋಲ್ ಹಾಕಿ ವಡೆ ಆಕಾರದಲ್ಲಿ ಈ ಥರ ವಡೆಗಳನ್ನು ಮಾಡಿಕೊಂಡು ರೆಡಿ ಮಾಡಿಕೊಳ್ರಿ. ಆಗೋಯ್ತು. ಇವಾಗ ನೋಡಿರಿ, ಇಷ್ಟು ವಡೆಗಳು ಇಲ್ಲಿ ತಯಾರಾಗಿದೆ. ಇದನ್ನ ಇವಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ. ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಇಲ್ಲಿ ಹಾಕ್ತೀನಿ ನಾನು. ಎಣ್ಣೆ ಬಿಸಿ ಆದಮೇಲೆ ಇವಾಗ ವಡೆ ಮಾಡಿರ್ತಕ್ಕಂಥ ವಡೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಇವಾಗ ವಡೆನ ಒಂದೊಂದಾಗಿ ನಾನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಹಾಕುವಾಗ ಎಣ್ಣೆ ಬಿಸಿ ಇರಲಿ. ಆಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರ್ಕೋಬೇಕಾಗುತ್ತೆ, ಯಾಕಂದರೆ ಒಳಗಡೆ ಕೂಡ ಬೇಯಬೇಕಲ್ವ. ಹಾಗಾಗಿ ಪೂರ ದಪ್ಪಾಗಿನೇ ಮಾಡ್ಕೋಬೇಡ್ರಿ ವಡೆಯನ್ನು, ಸ್ವಲ್ಪ ಫ್ಲ್ಯಾಟಾಗಿರಲಿ. ನೋಡಿರಿ, ಈ ಥರ ರೆಡಿ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ರಿ. ಕ್ರಿಸ್ಪಿಯಾಗಿ ಬರುತ್ತೆ ಈ ವಡೆ ಕೂಡ. ನೀವು ದಿಢೀರನ್ನೇ ಮಾಡ್ಕೋಬೋದು. ವಡೆ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿರಿ, ಈಗ ತಿರುಗಿಸಿ ಹಾಕಿಟ್ಟಿದ್ದೀನಿ ನಾನು. ತಿರುಗಿಸಿ ಹಾಕಿ ಎರಡೂ ಕಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ವಡೆಗಳನ್ನು ಫ್ರೈ ಮಾಡ್ಕೊಳ್ರಿ. ಇವಾಗ ನೋಡಿರಿ, ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಚುರುಮುರಿ ವಡೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗಾದರೆ ತಪ್ಪದೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ನೋಡಬೇಕಾದ್ರೆ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ನೋಡಿರಿ, ಆಮೇಲೆ ರೆಸಿಪಿ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿರಿ, ನಾನು ಸರ್ವ್ ಮಾಡಿದ್ದೀನಿ. ಸಾಯಂಕಾಲ ಟೀ ಜೊತೆ ವಡೆಗಳನ್ನು ಮಾಡಿದ್ದೀನಿ ನಾನು. ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಬಾಯ್.